ಭಾರತದ ಈ ಪುಣ್ಯ ಭೂಮಿಯಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿರೋದನ್ನ ನಾವು ನೋಡಿದೀವಿ. ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದಂತಹ ಹಿಸ್ಟರಿ, ಯಾರಿಗೂ ಕೂಡ ಗೊತ್ತಿರದಂತಹ ಕೆಲವು ಮಿಸ್ಟೀರಿಯಸ್ಗಳು ಇದಾವೆ. ಕೇರಳದ ದೇವದಾರು ಎಂಬ ದಟ್ಟ ಕಾಡಿನ ಮಧ್ಯೆ ಭವಲಿ ಅನ್ನುವಂತಹ ನದಿ ದಡದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಕೇವಲ ಭಕ್ತಿ ಮಾತ್ರ ಅಲ್ಲ, ಬದಲಾಗಿ ಪುರಾಣ, ಪ್ರಕೃತಿ ಮತ್ತು ಪರಂಪರೆಯ ಜೀವಂತ ಸಂಗಮವಿದೆ. ಇಲ್ಲಿ ಬೇರೆಲ್ಲ ಟೆಂಪಲ್ಗಳ ಹಾಗೆ ದೊಡ್ಡ ದೊಡ್ಡ ಗೋಡೆಗಳಿಲ್ಲ, ಗುಡಿ ಗೋಪುರಗಳಿಲ್ಲ, ಬಂಗಾರ ಬೆಳ್ಳಿಯ ಮೂರ್ತಿಗಳಿಲ್ಲ, ದೇವರಿಗಾಗಿಯೇ ಮೀಸಲಿರುವಂತಹ ಗರ್ಭಗುಡಿ ಕೂಡ ಇಲ್ಲ. ವರ್ಷದಲ್ಲಿ 28 ದಿನ ಮಾತ್ರ ಓಪನ್ ಇರುವಂತಹ ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಜನರು ದೇವರ ದರ್ಶನ ಮಾಡೋದಕ್ಕಂತಾನೆ ಎಲ್ಲೆಲ್ಲಿಂದನೂ ಬರ್ತಾರೆ. ಈ ಸ್ಥಳದಲ್ಲಿ ಅಂತಹ ಶಕ್ತಿ ಏನಿದೆ? ಹಿಂದೂ ಧರ್ಮದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಮತ್ತು ದುಃಖದ ಘಟನೆ ನಡೆದಿದ್ದ ಭೂಮಿ ಇದಂತೆ. ಇಲ್ಲಿ ಒಬ್ಬಳು ಮಗಳು ತನ್ನ ತಂದೆ ಮಾಡಿದಂತಹ ಅವಮಾನದಿಂದ ದುಃಖಿತಳಾಗಿ ತನ್ನನ್ನ ತಾನೇ ಅಗ್ನಿಗೆ ಆಹುತಿ ಮಾಡ್ಕೊಳ್ತಾಳೆ. ಇಲ್ಲಿ ಭಗವಾನ್ ಶಿವನು ಕೋಪದಿಂದ ತನ್ನ ಕಣ್ಣಿಂದ ಬೆಂಕಿಯನ್ನ ಸುರಿಸಿದ್ದ ಮತ್ತು ಒಂದು ಮಹಾಯಜ್ಞವನ್ನೇ ನಾಶಪಡಿಸಿದ್ದ. ಹಾಗಾಗಿ ಇದೇ ಆ ದಕ್ಷಯಾಗ ಭೂಮಿ ಕೊಟ್ಟಿಯೂರು ಕ್ಷೇತ್ರ. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ, ಪ್ರತಿಯೊಂದು ನದಿ ಒಂದೊಂದು ಕಥೆಯನ್ನ ಹೇಳುತ್ತೆ. ಇಲ್ಲಿ ಭಕ್ತರು ದೇವರ ಮೂರ್ತಿ ಇಲ್ಲದೆ ಇದ್ರೂ ಕೂಡ ಕೇವಲ ಒಂದು ಶಿಲೆಯನ್ನ ಭಗವಾನ್ ಶಿವನ ಜೀವಂತ ರೂಪವೆಂದು ನಂಬುತ್ತಾರೆ. ಇಲ್ಲಿ ಪ್ರಕೃತಿಯ ದೇವಸ್ಥಾನ. ಇಲ್ಲಿ ತೆರೆದ ಆಕಾಶದಡಿಯಲ್ಲಿಯೇ ಸಾವಿರಾರು ಭಕ್ತರು ಶಿವನಿಗೆ ತಮ್ಮ ಭಕ್ತಿಯನ್ನ ಸಲ್ಲಿಸೋದಕ್ಕೆ ಬರ್ತಾರೆ. ಹಾಗೇನೆ ಈ ಪುಣ್ಯಕ್ಷೇತ್ರವನ್ನ ದಕ್ಷಿಣದ ಕಾಶಿ ಅಂತ ಕರೆಯಲಾಗತ್ತೆ. ಇಲ್ಲಿ 2 ಟೆಂಪಲ್ಗಳನ್ನ ನೀವುಗಳು ನೋಡಬಹುದು. ಒಂದು ಅಕ್ಕರೆ, ಇನ್ನೊಂದು ಇಕ್ಕರೆ ಅಂತ. ಈ ಅಕ್ಕರೆ ದೇವಸ್ಥಾನ ಏನಿದೆ, ಇದು ಭವಲಿ ನದಿಯ ಈಸ್ಟ್ ಸೈಡ್ ನಲ್ಲಿ ಲೊಕೇಟ್ ಆಗಿದೆ. ಈ ಟೆಂಪಲ್ ನ ವಿಶೇಷತೆ ಏನಂದ್ರೆ, ವೈಶಾಖ ಫೆಸ್ಟಿವಲ್ ಏನಿದೆ ಮೇ ಜೂನ್ ಟೈಮ್ ನಲ್ಲಿ ಕೇವಲ 28 ದಿನ ಅಷ್ಟೇ ಈ ಟೆಂಪಲ್ ಓಪನ್ ಇರುತ್ತೆ. ಹಾಗೇನೆ ಲೇಡೀಸ್ ಏನಿದ್ದಾರೆ ಅವ್ರಿಗೆ ಟೆಂಪಲ್ ಓಪನ್ ಆದಂತಹ ಸ್ಟಾರ್ಟಿಂಗ್ 2 days ಅಲೋ ಇರೋದಿಲ್ಲ. ಆನ್ ದ ಅದರ್ ಸೈಡ್ ಇಕ್ಕರೆ ಟೆಂಪಲ್ ಏನಿದೆ ಭವಲಿ ನದಿಯ ವೆಸ್ಟ್ ಸೈಡ್ ನಲ್ಲಿ ಲೊಕೇಟ್ ಆಗಿರುವಂತಹ ಟೆಂಪಲ್. ಈ ಟೆಂಪಲ್ ವೈಶಾಖ ಫೆಸ್ಟಿವಲ್ ನ 28 ದಿನ ಬಿಟ್ಟು ಉಳಿದ 11 ತಿಂಗಳು ಕೂಡ ಓಪನ್ ಇರುತ್ತೆ. ಈ ಟೆಂಪಲ್ ನ ಇನ್ನೊಂದು ವಿಶೇಷತೆ ಏನಂದ್ರೆ, ಯಾವ ನದಿಯನ್ನ ನಾವು ದಾಟಬೇಕಾಗಿರುತ್ತೆ ಅದರ ತೀರದಲ್ಲಿ ಕಲ್ಲುಗಳು ಏನಿದಾವೆ ಅದನ್ನ ನಾವು ಇನ್ನೊಂದು ಕಲ್ಲಿಗೆ ಉಜ್ಜಿದಾಗ ನಮಗೆ ಅದರಲ್ಲಿ ಗಂಧ ಸಿಗತ್ತೆ. ಹಾಗೇನೆ ಆ ಕಲ್ಲು ಕೂಡ ಗಂಧದ ಸ್ಮೆಲ್ ಅನ್ನ ಹೊಂದಿರುತ್ತೆ. ಮೊದಲೇ ಹೇಳ್ದ ಹಾಗೆ ಈ ಟೆಂಪಲ್ ಬೇರೆಲ್ಲ ಟೆಂಪಲ್ ಗಳ ಹಾಗೆ ಲಕ್ಸುರಿ ಆಗಿಲ್ಲ. ಮೊದಲೆಲ್ಲ ಗುಡಿಸಲು ಮನೆಗೆ ತೆಂಗಿನ ಗರಿಗಳನ್ನ ಬಳಸ್ತಿದ್ರಲ್ಲ, ಸೇಮ್ ಅದೇ ಸ್ಟ್ರಕ್ಚರ್ ಅಲ್ಲಿ ಇದೆ. ಟೆಂಪಲ್ ಒಳಗಡೆ ನದಿ ಕಲ್ಲುಗಳಿಂದ ಮಾಡಿದಂತಹ ಶಿವನ ಒಂದು ಲಿಂಗ ಇದೆ. ಆಕ್ಚುಲಿ ಈ ಕೊಟ್ಟಿಯೂರು ಕ್ಷೇತ್ರದ ಹಿಸ್ಟರಿ ಏನಂದ್ರೆ, ಒಂದು ದಿನ ದಕ್ಷ ರಾಜನು ಒಂದು ಮಹಾಯಜ್ಞವನ್ನ ಆಯೋಜಿಸುತ್ತಾನೆ. ದಕ್ಷನು ದೇವಿ ಸತಿಯ ತಂದೆ. ಸತಿ ಅಂದ್ರೆ ಪಾರ್ವತಿ ದೇವಿಯೇ, ಬಟ್ ಸತಿ ಅನ್ನೋದು ಅವಳ ಮೊದಲನೆಯ ಅವತಾರ. ಅವಳು ಶಿವನನ್ನ ಒಲಿಸೋದಿಕ್ಕೆ ಪ್ರಾರ್ಥನೆಯನ್ನ ಮಾಡ್ತಿರ್ತಾಳೆ. ಯಾಕಂದ್ರೆ ಶಿವನನ್ನ ಪತಿಯಾಗಿ ಪಡಿಬೇಕು ಅನ್ನೋದು ಅವಳಿಗೆ ಮೊದಲಿನಿಂದಲೂ ಇದ್ದಂತಹ ಆಸೆ. ಎಲ್ಲ ದೇವರುಗಳ ಕೋರಿಕೆಯ ಮೇರೆಗೆ ದಕ್ಷ ರಾಜ ತನ್ನ ಮಗಳನ್ನ ಶಿವನಿಗೆ ಮದುವೆ ಮಾಡಿ ಕೊಡ್ತಾನೆ. ಆದ್ರೆ ದಕ್ಷನಿಗೆ ಶಿವನ ಮೇಲೆ ತೀವ್ರವಾದ ಕೋಪ ಮತ್ತು ದ್ವೇಷ ಇರತ್ತೆ. ಯಾಕಂದ್ರೆ ಅವನು ಅವನ ಸ್ಥಾನಮಾನ, ಅಧಿಕಾರವನ್ನ ತುಂಬಾನೇ ಪ್ರೀತಿಸ್ತಿರ್ತಾನೆ. ಆದ್ರೆ ಶಿವ ಸಿಂಪಲ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದವನು, ಪರ್ವತದಲ್ಲಿ ವಾಸ ಮಾಡ್ತಿದ್ದವನು, ಸ್ಮಶಾನದಲ್ಲಿ ತಿರುಗಾಡ್ತಿದ್ದಂತಹ ವ್ಯಕ್ತಿ ಅಂತ ದಕ್ಷ ಅವನನ್ನ ತುಂಬಾನೇ ಕೀಳಾಗಿ ನೋಡ್ತಿದ್ದ. ಅದಕ್ಕಾಗಿಯೇ ಯಜ್ಞ ಏನ್ ಏರ್ಪಡಿಸಿರ್ತಾರೆ ಆ ಮಹಾಯಜ್ಞಕ್ಕೆ ಭಗವಾನ್ ಶಿವನಿಗೆ ಆಹ್ವಾನವನ್ನ ನೀಡೋದಿಲ್ಲ. ದೇವಿ ಸತಿಗೆ ಈ ವಿಷಯ ಗೊತ್ತಾದಾಗ ಅವಳು ತಂದೆಯ ಮಹಾಯಜ್ಞಕ್ಕೆ ಹೋಗಲು ನಿರ್ಧಾರವನ್ನ ಮಾಡ್ತಾಳೆ. ಶಿವ ಅವಳನ್ನ ತಡೆದ್ರೂ ಸಹ ಸತಿ ಯಜ್ಞ ಸ್ಥಳಕ್ಕೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವಳ ತಂದೆ ದಕ್ಷ ಮತ್ತು ಅಲ್ಲಿ ಸೇರಿದ್ದಂತಹ
ಇತರರು ಶಿವನನ್ನ ತುಂಬಾನೇ ಅವಮಾನಿಸ್ತಾರೆ. ಈ ಅವಮಾನವನ್ನ ಸಹಿಸಲು ಸಾಧ್ಯವಾಗದೆ ಸತಿ ಯಜ್ಞ ಸ್ಥಳದಲ್ಲಿಯೇ ಸ್ವಯಂ ತನ್ನನ್ನ ತಾನು ಅಗ್ನಿಯಲ್ಲಿ ಸಮರ್ಪಿಸಿಕೊಳ್ತಾಳೆ. ಈ ಸುದ್ದಿಯನ್ನ ಕೇಳಿದ ಶಿವನಿಗೆ ತುಂಬಾನೇ ಕೋಪ ಬರುತ್ತೆ. ಶಿವ ಅವನ ಜಟೆಯಿಂದ ವೀರಭದ್ರನನ್ನ ಹುಟ್ಟಿಸ್ತಾನೆ. ವೀರಭದ್ರ ತನ್ನ ಸೇನೆಯೊಂದಿಗೆ ಯಜ್ಞ ಸ್ಥಳಕ್ಕೆ ಬಂದು ಸಂಪೂರ್ಣ ಯಜ್ಞವನ್ನ ನಾಶ ಮಾಡಿಬಿಡ್ತಾನೆ. ಶಿವ ದಕ್ಷನನ್ನ ಕೂಡ ಕೊಂದು ಹಾಕ್ತಾನೆ. ಆದ್ರೆ ನಂತರ ದೇವತೆಗಳು ಮಧ್ಯಪ್ರವೇಶವನ್ನ ಮಾಡಿ ದಕ್ಷನಿಗೆ ಜೀವ ನೀಡುವಂತೆ ಶಿವನಿಗೆ ಮನವಿಯನ್ನ ಮಾಡಿಕೊಂಡಾಗ ಶಿವ ದಕ್ಷನಿಗೆ ಪುನರ್ಜನ್ಮವೇನೋ ಕೊಡ್ತಾನೆ. ಆದರೆ ಅವನಿಗೆ ಬುದ್ಧಿಯನ್ನ ಕಲಿಸಬೇಕು ಅಂತ ಅವನ ತಲೆಗೆ ಜಿಂಕೆಯ ಶಿರವನ್ನ ಜೋಡಿಸ್ತಾನೆ. ಇದರ ಪರಿಣಾಮವಾಗಿ ದಕ್ಷನು ಹಿರಣ್ಮುಖ ಯಜ್ಞಕರ್ತನಾಗಿ ಪರಿವರ್ತಿತನಾಗ್ತಾನೆ. ಇದು ಈ ಕೊಟ್ಟಿಯೂರು ಕ್ಷೇತ್ರದ ಹಿಂದಿನ ಕತೆ ಅಂತ ಅಲ್ಲಿನ ಜನ ಈಗಲೂ ಕೂಡ ನಂಬಿದ್ದಾರೆ. ಬಟ್ ಪುರಾಣಗಳ ಪ್ರಕಾರ ಇದೇ ಹಿಸ್ಟರಿ ಇರುವಂತಹ ಬೇರೆ ಬೇರೆ ಫೇಮಸ್ ಪ್ಲೇಸಸ್ ಗಳಿವೆ. ಒಂದು ದಕ್ಷೇಶ್ವರ ಮಹಾದೇವಸ್ಥಾನ, ಇದು ಉತ್ತರಾಖಂಡ್ನ ಹರಿದ್ವಾರದಲ್ಲಿದೆ. ಇಲ್ಲಿನ ಕತೆ ಕೂಡ ಹೇಳೋದು ದೇವಿ ಸತಿಯು ಇಲ್ಲೇ ತನ್ನ ಆತ್ಮದಹನವನ್ನ ಮಾಡಿಕೊಂಡಿದ್ದು ಮತ್ತೆ ಶಿವನು ಆಕ್ರೋಶದಿಂದ ಯಜ್ಞವನ್ನ ನಾಶಪಡಿಸಿದ್ದು ಇಲ್ಲೇ ಅಂತ. ಎರಡನೆಯದು ಸತಿ ಕುಂದ್, ಇದು ಬಿಹಾರದ ಮುಂಗೇರ್ ಎಂಬ ಜಿಲ್ಲೆಯಲ್ಲಿದೆ. ಇದು ಕೂಡ ಸತಿ ಆತ್ಮದಹನ ಮಾಡಿದಂತಹ ನಿಖರ ಸ್ಥಳ ಅಂತ ಅಲ್ಲಿನ ಸ್ಥಳೀಯರು ಈಗಲೂ ಕೂಡ ನಂಬ್ತಾರೆ. ಇಲ್ಲಿ ಸತಿ ಕುಂದ್ ಅನ್ನುವಂತಹ ಒಂದು ಕೆರೆ ಇದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಹಾಗಾದ್ರೆ ಕೊಟ್ಟಿಯೂರು ಮೂಲ ಅಲ್ವಾ ಅಂತ. ನಿಮ್ಮ ಸಂಶಯ ಸರಿಯಾಗಿನೇ ಇದೆ. ಕೊಟ್ಟಿಯೂರೇ ಮೂಲ ದಕ್ಷ ಯಜ್ಞ ಸ್ಥಳ ಅನ್ನೋದು ಸ್ಥಳೀಯರ ನಂಬಿಕೆಯ ಮೇಲೆ ಡಿಪೆಂಡ್ ಆಗಿದೆ, ಪುರಾಣಗಳ ಪುರಾವೆಯ ಮೇಲಲ್ಲ. ಆದ್ರೆ ಭಕ್ತರ ನಂಬಿಕೆ ಮತ್ತು ಈ ಕ್ಷೇತ್ರದ ಶ್ರದ್ಧೆಯ ಮಹತ್ವ ಮಾತ್ರ ಅನಾದಿ ಕಾಲದಿಂದ ಜೀವಂತವಾಗಿದೆ. 2020ರ ಮೊದಲ ದಶಕದವರೆಗೆ ಅಂದ್ರೆ ಕೋವಿಡ್ಗಿಂತ ಮೊದಲು ಪ್ರತಿ ವರ್ಷ ಉತ್ಸವದ ಸಂದರ್ಭದಲ್ಲಿ ಸರಾಸರಿ 50,000ದಿಂದ 1,00,000ದವರೆಗೆ ಭಕ್ತರು ಬರುತ್ತಾ ಇದ್ರು. 2020-2022ರ ಅವಧಿಯಲ್ಲಿ ಕೋವಿಡ್ ರೂಲ್ಸ್ ನ ಕಾರಣದಿಂದಾಗಿ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡು ಬಂತು. ಅದರ ನಂತರ 2023ರ ವೇಳೆಗೆ ಎಲ್ಲ ನಾರ್ಮಲ್ ಆಯ್ತು. 2023ರಲ್ಲಿ ಸುಮಾರು 25 ಲಕ್ಷ ಭಕ್ತರು ಕೊಟ್ಟಿಯೂರಿಗೆ ಭೇಟಿ ನೀಡಿದ್ರೆ 2024ರಲ್ಲಿ ಈ ಸಂಖ್ಯೆ 50% ಹೆಚ್ಚಾಗಿ ಸುಮಾರು 40 ಲಕ್ಷ ಜನಕ್ಕೇರಿತು. ಸೊ ಇದಾಗಿತ್ತು ಕೊಟ್ಟಿಯೂರು ಕ್ಷೇತ್ರದ ನಿಜವಾದ ಹಿಸ್ಟರಿ. See you soon.